ಅಲಕ ಜಯ ಎಲ್ಲ ನಿಮ್ಮ ಅಪ್ಪನೇ ಬರ್ಲಿಲ್ವಲ್ಲ ರೆಡಿಯಾಗಿ ನಿಂತೀವಿ ನೀನು ನಾನುವೆ ನಿಮ್ಮ ಅಪ್ಪ ಬರ್ದಾನೆ ಎಲ್ಲಿಗೋದ ಇನ್ನುವೆ ಅವ ಫೋನರು ಮಾಡ್ವೆ ಒತ್ತಾಯ್ಕಿಲ್ವಾ ಹೋಗಕ್ ಬರಗಂಟ ಓಸಿ ಓದ್ತದ ಉಂಕಂಜಯ್ಯ ಹ್ಞೂ ಗೊತ್ತಾಯ್ಕಿಲ್ವ ಅಂತಾನೆ ಬಸ್ಸಲ್ಲಿ ಹೋಗಿ ಪಾರ್ತ್ ಮಾತಾಡ್ಸ್ಕೊಂಡು ಕೂಸು ನೋಡ್ಕೊಂಡು ಅಲ್ಲಿಂದ ಬರೋಗಂಟ ಏನು ಸಂಜೆನೇ ಆಗೋಯ್ತದೆ ನಿಮ್ಮ ಅಪ್ಪ ಹಿಂಗೆ ಎಲ್ಲಿಗೋದ್ರೆ ಬರೀ ಗೊತ್ತು ಮಾಡದೆ ಪಟ್ಟನೆ ಬರೋದ ಮಾಡದ ಅನ್ನಕ್ಕಿಲ್ಲ ಅವ ಕೂಸು ಚೆನ್ನಾಗಿರ್ತದಂತೆ ಕಣವ ಅಣ್ಣ ಅಂತಿರ್ವ ಚೆನ್ನಾಗದೆ ಅಂತ ಗಂಡು ಕೂಸು ಆಗೋದಲ್ಲ ಏನೋ ದೇವ್ರು ಒಳ್ಳೇದು ಮಾಡ್ದೆ ತಕೋ ಒಳ್ಳೇದು ಮಾಡ್ದೆ ಗಂಡು ಕೂಸು ಬೇರೆ ಅಂತಾರೆ ಭಾರಿ ಚೆನ್ನಾಗದೆ ಬಿಡು ಒಳ್ಳೆ ಅದೃಷ್ಟ ಒಳ್ಳೆ ಚೆನ್ನಾಗದೆ ಈ ಮುದುಕಿಯ ನಿಮ್ಮ ದೊಡವ ಹಾಳದ್ಕೂ ಹೊಸಿ ಉದ್ದಾಗ್ಲಿರು ಸರ್ವೆಯಾಗಿ ಮಾಡಿ ಮುಗಿಸ್ತಾನೆ ಹೊಸಿ ಉದ್ದಾಗ್ಲಿ ಇಲ್ಲ ನಿಮ್ಮ ದೊಡವ ಬಂದಳ ಬರೋಕಿಲ್ವ ಏನೋ ಗೊತ್ತಿಲ್ಲ ಅಣ್ಣ ಫೋನ್ ಮಾಡಿತ್ತಲ್ಲ ಆಗ ಅಣ್ಣನ ಜೊತೆನೋ ಬೈದಾಡ್ತಿತ್ತು ಬರೋಕಿಲ್ಲ ಹಂಗೆ ಹಿಂಗೆ ಅವಳು ಕೂಸೋರ ನಾನೇನು ಮಾಡನೆ ನಾನೇನು ಮಟ್ಟನೆ ನಾನು ಯಾಕೆ ಹೋಗನೆ ಏನೋ ನನಗೇನೋ ಹಣೆ ಬರ ಬಂದಿದ್ದ ಅಂತ ಏನೇನೋ ಬೈದಾಡ್ತಿತ್ತು ಪ್ರೀತಿನೂ ಇಲ್ಲ ಕಣವು ಮೊಮ್ಮಗ ಅಂದ್ಬಿಟ್ಟು ಒಂಚೂರು ಪ್ರೀತಿನೂ ಇಲ್ಲ ಏನೂ ಇಲ್ಲ ಏನಾದ್ರು ಮಾಡ್ಕೊಳ್ಳಿ ತಗೋ ನಮಗೇನು ಯಾವಾಗ ತಾನೇ ದೊಡವ ಒಳ್ಳೆ ಬುದ್ಧಿ ಕಲ್ತಿದ್ದು ಒಳ್ಳೆದಾಗಿ ಯಾವಾಗ ಮಾತಾಡಿದ್ದು ಯಾವಾಗ ನೋಡ್ರಿ ಹಿಂಗೆ ತಾನೇ ಹಾಡೋದು ಅದಕ್ಕೆ ಒಳ್ಳೆಯ ಎರಡನೇ ಮದುವೆ ಆಗಿರೋದು ತಾನೇನು ಕೊಬ್ಬಾಡೋದಕ್ಕೆ ಕತೆ ತಕೋ ಸರಿ ಅಂತ ಹಪ್ಪನ್ ಕುಟ್ಟಿದ ಮಗನೇ ಕತೆ ಇಲ್ಲ ಇವಳು ಮಗಳನ್ನೇ ನೆಚ್ಕ ಕೂತ್ಕೋತಾರೆ ಬರ್ಲಿ ಅಂತ ಸರಿಯಾಗಿ ಮಾಡವನೇ ಕತೆ ನಡಿ ನಿಮ್ಮ ಅಪ್ಪ ಎತ್ತಾಗೋದ್ನ ಕಡೆ ರೆಡಿ ಆಯ್ತಾ ಹೊರಡದ ಅಲ್ಲಕನ್ ಮರ ಇದನ್ನ ಇಕ್ಕ ಬಂದಿಯಾ ಇದೇ ಹಾವತಾರದಲ್ಲಿ ಸಡ್ ಸಿಗಿಸ್ಕ ಬಾ ಹಿಂಗೆ ಬರೋದಂತ ಹಿಂಗೆ ಅಲ್ಲ ನಂಟ್ರ ಮನೆಗೆ ಹೋಯ್ತಾವಿ ಹಿಂಗೆ ಹೋಗು ಒಂದು ಅಂಗಿ ಇಕ್ಕ ಬಾ ಅಲ್ಲಕನಪ್ಪ ಇದನ್ನ ಇಕ್ಕ ಬಂದಿಯಾ ನಡಿ ನೀನು ಒಂದು ಅಂಗಿ ಇಕ್ಕ ಬಾ ಎಲ್ಲಿಗೋದ್ರು ಇದನ್ನ ಇಕ್ಕ ಬರ್ತಿದ್ಯಲ್ಲ ನೋಡಿದ್ರು ಅನ್ಕೋಬೇಕು ಒಂದು ಅಂಗಿ ಯುಗತಿಲ್ವೇನೋ ಅಂತ ನಡಿ ತಾಳವಾಗಿ ಹೋಗಿ ಹಾಕಬತ್ತೀನಿ ಓಯ್ ಮಾರೇನ್ಗೆದೊಂದು ಬಾಡಿ ಬಿಟ್ರೆ ಕಿತ್ತೋಗಿರೋ ಬಾಡಿ ಇನ್ನೇನೂ ಇಲ್ಲ ಒಂದು ಅಂಗಿ ಇಕ್ಕಳದ ಒಂದು ಮಟ್ಟದ ಅನ್ನಕ್ಕಿಲ್ಲ ಯಾವಾಗ ನೋಡ್ರನ್ನ ಸಿಗಿಸ್ಕ ನಿಂತಿರೋದಯ್ಯ ಜಯ ಬಾ ಪಟಪಟ್ನೆ ಹೋಗಾಯ್ತದ ಬಾ ನಿಮ್ಮ ಅಪ್ಪ ಒಂದು ಅಂಗಿ ಸಿಗಿಸ್ಕೊಳ್ಳಿ ಏನೇನು ಸಾಮಾನು ಬೇಕು ಅಲ್ಲ ಹಾರಿಕ ಸಾಮಾನು ಎಲ್ಲ ಬೇಕು ಹೇಳಿದ್ನಲ್ಲ ನೆನ್ನೆನೆಯ ಇಷ್ಟು ಸಾಮಾನು ಆಯ್ತದೆ ಇಷ್ಟು ರೂಪಾಯಿ ಆಯ್ತದೆ ಇಷ್ಟು ದುಡ್ಡು ಆಯ್ತದೆ ಅಂತ ತಕೋ ಏನೇನು ಬೇಕು ತಕೋ ಎಷ್ಟು ಬೇಕು ತಕೋ ನೀನೇನು ದಿನ ತಕೋ ಕೊಟ್ರೆ ಒಂದ್ಸಲ್ತಾನೆ ಅರೆಕ ಸಮಯ ತಕೋದು ಕೊಡಾಕಿದ್ದು ತಕೋ ಏನೇನು ಬೇಕು ಎಲ್ಲ ತಕೋ ಸರಿ ಕತ್ತ ತಗೊಳ್ಳಿ ಅಕ್ಕ ಏನ್ ಬೇಕಕ್ಕ ಅಪ್ಪ ಅದೇ ಕಣಪ್ಪ ಏನು ಕುಸ್ಲಕ್ಕಿ ಎಷ್ಟು 50 ರೂಪಾಯಿ ಕಣಕ್ಕ 50 ರೂಪಾಯಿ ಅಷ್ಟಾಗಿದ್ದದ ತತ 2 kg ಕುಸ್ಲಕ್ಕಿ ಆಮೇಲೆ ಎಣ್ಣೆ ಎಷ್ಟು ಅಡುಗೆ ಎಣ್ಣೆ ಯಾವ್ದು ಬೇಕಕ್ಕ ಸನ್ಫ್ಲವರ್ ಆಯಿಲ್ ಬೇಕು ಯಾವ್ದು ಬೇಕು ಅದೇ ತತ ಸನ್ಫ್ಲವರ್ ಕೊಡು ಸನ್ಫ್ಲವರ ಆಮೇಲೆ 1 ಲೀಟರ್ ಕೊಡಪ್ಪ ಸನ್ಫ್ಲವರ ಆಮೇಲೆ ತುಪ್ಪ ಅರ್ಧ ಕೆಜಿದು ಒಂದು ಪ್ಯಾಕೆಟ್ ತುಪ್ಪ ಯಾವ ತುಪ್ಪ ಬೇಕು ಮಾಮೂಲಿ ದೊಡ್ಗೆ ತುಪ್ಪ ಆಮೇಲೆ ಕಲ್ಸಕ್ರೆ ಕೊಡಪ್ಪ 1 kg ಅಷ್ಟು ಕಲ್ಸಕ್ರೆ 2 ಬೆಲ್ಲ ಆಮೇಲೆ 1 kg ಕೊಬ್ಬರಿಕಾಯಿ ಅಪ್ಪ 1 kg ರವೆ ಕೊಡು ಆಮೇಲೆ 1 kg ಅವಲಕ್ಕಿ ಆಮೇಲೆ ಉಪ್ಪಿಟ್ಟು ಮಾಡ್ಕೊಂಡು ಸಾವಿಗೆ ಕೊಡಪ್ಪ ಉಪ್ಪಿಟ್ಟು ಸಾವಿಗೆ ಕೊಡು ಆಮೇಲೆ ಏನು 2 ಬಟ್ಟೆ ಸೊಪ್ಪು ಕೊಡು 10 ರೂಪಾಯಿದು 2 ಲೈಬೈ ಸೊಪ್ಪು ಆಮೇಲೆ 10 ಶಾಂಪು ಆಮೇಲೆ 1 ಬೇಬಿ ಸೊಪ್ಪು ಇನ್ನೊಂದು ಬೇಬಿ ಆಯಿಲು ಆಮೇಲೆ ಇನ್ನೊಂದು ಕೊಬ್ಬರೆಣ್ಣೆ ಡಬ್ಬ ಕೊಟ್ಬಿಡಪ್ಪ ಒಂದು ಆಮೇಲೆ 1 ಸಣ್ಣದು ಒಳ್ಳೆಣ್ಣೆ ಡಬ್ಬ ಇಷ್ಟೇ ಯಾಕ ಇನ್ನೇನಾದ್ರು ಬೇಕೋ ತಾಳಪ್ಪ ಇದು ಏನ ಮರ್ಕೊಂಬಿಟ್ನಲ್ಲ ಹಾರಕ ಸಾಮಾನು ಕಣಪ್ಪ ಅದೇ ಸೋಂಪು ಕಾಳುಗಳು ಮತ್ತೆ ಅವಲ್ಲ ಸಣ್ಣ ಪುಟ್ಟ ಹಾರಕ ಸಾಮಾನು ಎಲ್ಲರ ಕೆಜಿ ಕಾಕಳವು ಅವು ಮಸಾಲ ಒಂದು ಬೆಡ್ ಪ್ಯಾಕೆಟ್ ಇದ್ದದ ಬೆಡ್ಗಳು ಕನಕ ಎಂತ ಬೆಡ್ ಬೇಕು ಪೀಸ್ ಬ್ರೆಡ್ ಬೇಕಾ ಇಲ್ಲ ದಪ್ಪ ಬೇಕು ಇಲ್ಲ ಪೀಸ್ ಬೆಡ್ ಕೊಟ್ಬಿಡು 2 ಪ್ಯಾಕೆಟ್ ಕೊಟ್ಬಿಡು ಪೀಸ್ ಬೆಡ್ ಆಮೇಲೆ 7 ಅಪ್ 1 ಲೀಟರ್ದು 7 ಅಪ್ ಈಗ ಏನ್ ಮಾಡಕ್ಕೆ 7 ಅಪ್ ಹೆಣ್ಗಲ ಸುಮ್ಮನಿರಿ ಭಾರತಿಗ ಅವ್ರ ಮನೆಯವ್ರಿಗೆ ಕತೆ ಸರಿ ತಕೋ ರೊಟ್ಟಿಲಿ ಸಣ್ಣ ಐಕ್ಳು ಮಕ್ಕಳು ಇದ್ದಾವ ಇಲ್ವೋ ಸಣ್ಣ ಐಕ್ಳು ಯಾರು ಇಲ್ಲ ನನಗದೆ ಅಲ್ಲ ತಿಂಡಿಗಿಂಡಿ ಏನಾದ್ರು ತಗೊಳಕ್ಕೆ ಬಿಸ್ಕಿಸ್ ಕೊಟ್ಟು ಇಲ್ಲ ಕುರ್ಗುರಿ ತಗೊಳಕ್ಕೆ ಸಣ್ಣ ಐಕ್ಳು ಇಲ್ಲ ಕತ್ ಬಿಡು ಆಮೇಲೆ ಒಂದು ಅಪ್ಪದು ಸೋಪಿನ ಪುಡಿ ಕೊಡಪ್ಪ ಒಂದು ಅರ್ಧ ಕೆಜಿ ಸೋಪಿನ ಪುಡಿದ ಆಮೇಲೆ ಬಟ್ಟೆ ಸೊಪ್ಪು ಆಯ್ತು ಇದಾಯ್ತು ಆಮೇಲೆ ಇನ್ನೇನು ತಗೋಬೇಕು ಆಮೇಲೆ ಒಂದು 5 kg ಬೀಟಿ ರೈಸ್ ಹಾಕಿ ಕೊಡಪ್ಪ ಎಷ್ಟು ರೂಪಾಯಿ ಬೇಕಕ್ಕ ಎಷ್ಟು ರೂಪಾಯಿನಲ್ಲಿ ಬೇಕು ಎಷ್ಟು ರೂಪಾಯಿಂದ ಸ್ಟಾರ್ಟ್ ಆದವಪ್ಪ ಅಕ್ಕ 50 ರೂಪಾಯಿ ಅಲ್ಲ ಕಣಪ್ಪ 35-40 ಇಲ್ವಾ ಯಾವ ಕಾಲದಲ್ಲಿ ಕೂತಿದ್ಯಾಕ ಇನ್ನುವೇ 35-40 ಇಲ್ಲ ಕಣಕೋ ಸ್ಟಾರ್ಟಿಂಗ್ 50 ರೂಪಾಯಿ 35 ರೂಪಾಯಿ 40 ರೂಪಾಯಿ ಬೇಕು ಅಂದ್ರೆ ಡಿಪೋದಕ್ಕಿ ಏನ ಹೋಗಿ ಕಳ್ಸ್ಕಿಸ್ಬಿಟ್ಟಿ ನಮ್ಗೆ ಡಿಪೋದಕ್ಕೆ ಕೊಟ್ರೆ ನಮ್ಮ ತವೆ 10 ರೂಪಾಯಿ 12 ರೂಪಾಯಿ ತಗೋತಾರೆ ಅದೇಕಿಯ 35 ಹೇಳ್ತಿದ್ಯಲ್ಲ ಸರಿ ಒಂದು ಚೆನ್ನಾಗಿರೋದು ಕೊಡು ನೋಡ್ಬಿಟ್ಟು ಒಂದು 5 kg ಕೊಡು ಚೆನ್ನಾಗಿರೋದ 65-70 ರೂಪಾಯಿನಲ್ಲಿ ಚೆನ್ನಾಗದೆ ನೋಡಕ್ಕ ಹಾಕಪ್ಪ 15 ತೆಗಿ 5 kg ಹಾಕು ಅಲ್ಲಕನ್ ಮರೆಯ ಇಷ್ಟಯ್ಯ ಇನ್ನೇನಾದ್ರು ತಗೋಬೇಕು ನನ್ಗೇನು ಗೊತ್ತಾದದು ಅಂದ್ಬಿಟ್ಟು ಹೇಳಿ ಏನು ಇಲ್ಲ ಕತೆ ನೀನೇ ತಕೋ ಅದೇ ಹೋಗೋವತ್ಗೆ ಒಂದು ಸೆಟ್ರು ಮಗಿಗೊಂದು ಸೆಟ್ರು ಅವಳಿಗೊಂದು ಸೆಟ್ರು ಆಮೇಲೆ ಅವಳಿಗೂ ದೊಡ್ಡ 1 ಜೊತೆ ಕಾಲ್ಚಿಲ್ಲ ಕೂಸ್ಗೆ 1 ಜೊತೆ ಕಾಲ್ಚಿಲ್ಲ ಆಮೇಲೆ ಸಣ್ಣ ಸುಬ್ಬು ಆಮೇಲೆ ತಲೆಗೆ ಬಟ್ಟೆ ಕಟ್ಕೊಳಕ್ಕೆ ತಲೆಗೆ ಬಟ್ಟೆಗಳು ತಲೆ ಕಟ್ಕೊಳಕ್ಕೆ ಅಷ್ಟು ಹಾಕಬೇಕು ಕಣ್ಮರೆಯ ಕೂಸ್ಗೆ 1 ಜೊತೆ ಬಟ್ಟೆ ತಗೋಬೇಕು ಸಣ್ಣ ಬಟ್ಟೆಗಳ ಸರಿ ಆಮೇಲೆ ಇನ್ನೇನು ಬೇಕು ಇನ್ನೇನು ಇಲ್ಲ ಸದ್ಯಕ್ಕೆ ಸಾಕು ಏನೋ ಅವ್ರಿಗೆ ಬಟ್ಟೆ ತಗೊಂಡ್ರೆ ಸಣ್ಣ ಪುಟ್ಟನವ ಇನ್ನು ಪಾರತಿಗೆ ಏನು ಬೇಡ ಅಲ್ವಾ ಸಾಕೋಕತೆ ಇನ್ನು ಬೇಕಾರೆ ಬಂದ್ಬಿಟ್ಟು ತಗೋಕಾಯ್ತದೆ ಇನ್ನೇನು ಬೇಕು ಸಾಂಬ್ರಾಣಿ ಅಪ್ಪ ಇದು ಗಟ್ಟಿ ಸಾಂಬ್ರಾಣಿ ಕೊಡು ಆಮೇಲೆ ಸೀಗೆ ಉಡಿ ಅದು ಮರ್ತೇ ಬಿಟ್ಟಿದೆ ಆಮೇಲೆ ಎಲ್ಲರಿಗೆ ಕಣಪ್ಪ ಅಡಿಕೆ
ಆಮೇಲೆ ಒಂದು ಕಟ್ಟು ಎಲೆ, ಆಮೇಲೆ ಕಾಫಿ ಪುಡಿ ಕೊಡಪ್ಪ, ಕಾಫಿ ಪುಡಿ, ಆಮೇಲೆ ಟೀ ಸೊಪ್ಪು. ಏನೋ ಮರ್ತ್ಕೊಂಡಲ್ಲ, ಏನದು ಗ್ಯಾಪ್ಗೆ ಬರ್ತಾ ಇಲ್ವಲ್ಲ, ಅಲ್ಲ ಇನ್ನೇನು ತಗೋಬೇಕು. ಹಾಗಾಗಿ ಜೈನ್ ಕೈಲಿ ಎಲ್ಲ ಬರ್ಸ್ಕೊಡ್ಬೇಕಾಯ್ತು. ಬರ್ಸ್ಕೊಂಡು ಗ್ಯಾಪ್ನ ಇದ್ದಾಗಲೇ ಈಗ ಬಂದು ತಗೊಳಕ್ಕೆ ಸರಿ ಆಗೋದು. ಹೇಳಿದ್ದು ಅವ ಬರೆಯೋಣ ಅಂತ, ಗ್ಯಾಪ್ನ ಇರ್ತವೆ ನಡಿ, ಅದು ಬೇರೆ ಏನು ಬರ್ಕೊಳ್ವೆ ಅಂದ್ಬಿಟ್ಟು ಬಂದ್ಬಿಟ್ಟೆ. ಏನೋ ಮರ್ತ್ಕೊಂಡಿವ್ನಲ್ಲ, ಮುಖ್ಯವಾದ್ದೆಯ ಏನದು. ಒಂಚೂರು ಗ್ಯಾಪ್ನಾಗೆ ಬರ್ತಾ ಇರಲ್ಲ, ತಗೋ ಹೋಗೋ ಗಂಟೆ ಗ್ಯಾಪ್ ಗಿಪ್ನ ಬಂದು ತಗೊಳಕೈತದೆ. ಬಾಳೆಹಣ್ಣಿದ್ದಾವ ಉಂಕನಕ ಬಾಳೆಹಣ್ಣು ಎಷ್ಟು ಬೇಕು? ಅಪ್ಪ 2 kg ಏಲಕ್ಕಿ ಬಾಳೆಹಣ್ಣು ಕೊಡು, ಇನ್ನು 2 kg ಇನ್ನು ಮಾಮೂಲಿ ದೊಡ್ಡ ಬಾಳೆಹಣ್ಣು ಕೊಡು. ಬಾಳೆಹಣ್ಣು ತಗೊಡು, ಇನ್ನು ಮಿಕ್ಸ್ ಸಾಮಾನುಗಳನ್ನೆಲ್ಲನೂ ಒಂದು ಚೀಲ ಕೊಟ್ಬಿಡಪ್ಪ. ಹಂಗೆಯಾ ಬರೆದ್ಬಿಟ್ಟು ಎಷ್ಟಾಯ್ತು ಏನು ಎಷ್ಟಾಯ್ತು ಅಂತ ಕೊಟ್ಬಿಡಪ್ಪ. ಹೊಸಿಯ ಪಟ ಕೊಟ್ಟರೆ ನಮಗೂ ಸರಿ ಆಯ್ತದೆ. ಸರಿ ಅಕ್ಕ, ಜಲ್ದಿ ಕೊಡ್ತೀನಿ ತಗೊಳ್ಳಿ. ಒಂದು 5 ನಿಮಿಷ ತಗೊಳ್ಳಿ, ಎಲ್ಲರೂ ಪ್ಯಾಕ್ ಮಾಡ್ಬಿಡ್ತೀನಿ. ಇನ್ನೇನು ಬೇಕು? ಇಷ್ಟೇ, ಇನ್ನೇನಾದ್ರು ತಗೋಬೇಕಾಯ್ತು? ಪಾರತಿಗೆ ಇಷ್ಟೇ ಸಾಕು ಅನ್ನಂಗದೆ. ಗ್ಯಾಪ್ನಕ್ಕೆ ಬಂದ್ರೆ ಏನಾದ್ರು ತಗೊಳಕೈತದೆ. ಅವ್ರ ಇಟ್ಟಿಯವ್ರಿಗೆ ಖಾಲಿ ಕೈಲಿ ಹೆಂಗೆ ಹೋಗೋದು? ಏನಾದ್ರು ಹಣ್ಣುಗಿಣ್ಣು ತಗೋಬೇಕು ಅಲ್ವಾ? ಏನು ತಗೊಳ್ಳೋದು? ಹಣ್ಣುಗಿಣ್ಣು ಬ್ಯಾಡಿ ಬಿಡಿ. ಬೇಕ್ರಿಲಿ ಒಂದು ಪ್ಯಾಕೆಟು ಚಕ್ಲಿ, ಆಮೇಲೆ ದಿಲ್ಪಸ್ ಅಂತ ತಗೊಳ್ಳಿ. ಆಮೇಲೆ ಇನ್ನೇನು ತಗೊಳ್ಳೋದು? ದಿಲ್ಪಸ್ ಅಂತ ತಗೊಂಡು ಆಮೇಲೆ ಇವು ತಗೊಬಿಡಿ, ಅದೆಂತವು ಪಕೋಡ ತಗೊಬಿಡಿ. ಆಮೇಲೆ ಇನ್ನೇನು ತಗೊಳ್ಳೋದು? ಮೈಸೂರು ಪಾಕ್ ತಗೊಬಿಡಿ ಒಂದಿಷ್ಟೇ, ಸಾಕು ಅಲ್ವಾ? ಸಾಕೋಕದ್ ಬಿಡಿ. ಅದೇ ಬೇಜಾನು, ಆದರೂ ಸುಮಾರು ಆಯ್ತದೆ. ಸಿಕ್ಕಿಲ್ಲ ತಗೊಳ್ಳಿ. ಆಮೇಲೆ ಎಲ್ಲನೂ ಓದ್ಕೊಂಡು ಒಂದು ಚೀಲ ಕೊಡ್ತಾರೆ, ತಲೆ ಮೇಲೆ ಹೊತ್ಕೊಂಡು ಹಿಡಿರಿ. ಎಲ್ಲ ಚೆನ್ನಾಗಿ ಕಾಣ್ತಾ ಕೂತಿದ್ದೀರಲ್ಲ, ಒಂದು ಸರ್ಟ್ ಇಟ್ಕೊಂಡು ಅಲ್ಲ ಯಾವಾಗ ನೋಡ್ರು ಹೊರ್ಕ್ಲು ಬಾಡಿ ಇಟ್ಕೊಂಡು ನಿಂತಿರ್ತಿದ್ದೀರಿ. ತಗೊಂಡು ಸಿಗಿಸ್ಕೊಳ್ಳೋದ ಒಂದು ಚೆನ್ನಾಗಿರೋ ಅಂಗಿ ಅಂತಂದಾನೆ ಆಗ್ಬಿಟ್ಟು ಏನು ಹೋಗೋದಕ್ಕೆಲ್ಲ ಓದ್ಕೋಯ್ತಾರೆ. ಓದ್ಕೊಂಡು ಒಂದು ಸರ್ಟ್ ಇಸ್ಕೊಳಕ್ಕೆ ಹಾಕಿಲ್ವೇನೋ. ಅಯ್ಯೋ, ಈ ಮುತ್ಕೊಂಡು ಗ್ಯಾಸಿಗೆ ತಗೋ ಸೋಕಿ. ಇಂಥ ಮತ್ತೇನು ಕಡಿಮೆ ಇಲ್ಲ. ಸರಿ ಪಟ ನಡೀರಿ, ಹೋಗೋಕ್ಕಾಯ್ತದೆ. ಪ್ಯಾಕ್ ಮಾಡಿದ ತಕ್ಷಣ ಇನ್ನು ಬಸ್ಸು 2 ಬಸ್ ಹತ್ಬೇಕು, ಜಲ್ದಿ ಸಿಕ್ಕವು ಇಲ್ಲ ಲೇಟ್ ಆದದು ಯಾರಿಗೆ ಗೊತ್ತು. ಹೊತ್ತಲ್ಲಿ ಪಟ ಹೊಂಟೋದ್ರೆ ಸಿಗ್ತಬೇಕದ್ ಬಿಡು. ಒಳ್ಳೆ ಬಸ್ಗಳು ಬಸ್ಗೆ ಏನು ಬರ್ವಾ, ಹೋಯ್ತಾ ಇರ್ತಾವ ಕತೆ. ಇನ್ನು ಪಾರತಿ ಊರಿಗೆ ಹೋಗೋಕ್ಕೆ ಎಷ್ಟೊತ್ತು ಬಸ್ಸು ಅಂತ ಗೊತ್ತಿಲ್ಲ. ಇಲ್ಲಿಂದ ಒಂದು ಬಸ್ ಅಂತೂ ಗ್ಯಾರಂಟಿ ಜಲ್ದಿ ಸಿಗ್ತದೆ. ಇನ್ನು ಅಲ್ಲಿ ಎಷ್ಟೊತ್ತಿದ್ದು ಬಸ್ಸು ಗೊತ್ತಿಲ್ಲ. ಲೇಟ್ ಗಿಟ್ ಆಗೋದ್ರೆ ಆಟೋ ಗಿಟ ಮಾಡ್ಕೊಂಡು ಹೋಗ್ತಾಯ್ತದ ಬಿಡು. ನವೀನ ಅಲ್ಲೇ ಇದ್ದಾನೋ ಇಲ್ಲ ಬಂದ್ಬಿಟ್ಟಾನ ಇವತ್ತು? ಏನು ನಾನೇನು ಬರ್ತೀನಿ ಅಂತ ಹೇಳಿಲ್ಲ ನವೀನನ್ಗೆ. ಇದು ಅಲ್ಲೇ ಇದೆಯೋ ಬಂದಿಯೋ ಅಂತಂದೆ. ಅದಕ್ಕೆ ನೋಡ್ತೀನಿ, ನಾನು ಹೋಯ್ತೀನಿ ಅನ್ಕೊಂಡಿವ್ನಿ. ಪಾರತಿ ಹೋಗ್ಬೇಡ ಇವ್ರಿ, ಇನ್ನೊಂದು 2 ದಿವಸ ಉಳ್ಕೊಳ್ಳಿ ಅಂತ ಟೈಡ್ ಕೂತಾವಳೆ ಅಂತ ಅಂತಿದ್ಲು. ಅದಕ್ಕೆ ನಾನುವೇ ಸರಿ ಉಳ್ಕೊಂಡಯ್ಯ ಬಲ್ಲ ಅಂತ ಹೇಳಿವ್ನಿ. ನೋಡೋದು ಏನು ಮಾಡೋಣ ಗೊತ್ತಿಲ್ಲ. ನವೀನನ್ಗೆ ಹೇಳ್ಬೇಕು ತಾನೇ ಬರ್ತೀನಿ ಅಂತ. ಇವತ್ತು ಹೋಗೋದು ಗ್ಯಾರಂಟಿ ಸಿಗ್ತಿಲ್ವಲ್ಲ, ನಾಳೆ ನಾಳಿದ್ದು ಹೋಗೋದು ಅನ್ಕೊಂಡಿದ್ವಲ್ಲ. ಅದಕ್ಕೆ ಹೇಳಿಲ್ಲ ಕತೆ, ಫೋನ್ ಮಾಡಿ ಹೇಳ್ಬಿಡಕಾಯ್ತದ ಬಿಡು. ಅವ್ವ ಆಯ್ತಾ, ಇನ್ನು ಎಷ್ಟೊತ್ತು? ನಾ ಹೇಳಿದೆ ಮೊದಲು ಸಾಮಾನು ತಗೊಂಡು ಆಮೇಲೆ ಜೈನ್ ಕರ್ಕೊಂಡು ಒಟ್ಟಿಗೆ ಹೋಗ್ಬಿಟ್ಟು ಹೋಗೋದ ಅಂತಂದ್ರೆ ಒಮ್ಮೆಗೆ ತಗೊಂಡು ಹೋಗೋದಂತ ಕರ್ಕ ಬಂದೆ. ನೋಡಿ ಬಿಸ್ತಲ್ಲಿ ನಿಲ್ಸಿದಿ. ಅಯ್ಯೋ ಸಿಕ್ಕಿಲ್ಲಕತ್ತೀರಿ, ಒಂದು 5 ನಿಮಿಷ ನಿಂತ್ಕೊಳಕಾಯ್ಕಿಲ್ವಾ? ಜಯ ತಾಳು ಆಯ್ತು, ತುಂಬ ಹೋಗಾಯ್ತದೆ. ನಿಮ್ಮ ಅಪ್ಪ ಅಂತ ಕೂತದೆ ಅಟ್ಟಿಗೆ ಬೇರೆ ಹೋಗ್ಬಿಟ್ಟು ಇನ್ನೊಂದ್ಸಲ ಬೇರೆ ಅಷ್ಟು ದೂರ ನಡ್ಕೊ ಬಂದ್ಬಿಟ್ಟು ಇನ್ನೊಂದ್ಸಲ ಬೇರೆ ಹೋಗಕ್ಕದ ಬೇಡಕತ್ತಿರೋ ಆಯ್ತು. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೆಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.